Very good morning, dear students. In this video, we will be discussing the poem Once Upon a Time written by Gabriel Okara. In the last video, we discussed a part of the poem, and in this video, we will be continuing the discussion of the poem. Once upon a time, in the last video, I told you that the speaker in the poem wants to express his dissatisfaction, discontentment with his son about the changing culture, change in the way the people behave in the society. The father wants to relearn the innocence of the child. He wants to relearn the faithfulness of a child, and he wants to be like a person when he was a child. ಏನಿಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಸ್ಪೀಕರ್ ದ ಸ್ಪೀಕರ್ ಇನ್ ದ ಪೋಯಮ್ ಇಸ್ ಅ ಫಾದರ್. ಒಬ್ಬ ತಂದೆ ಮಗನ ಜೊತೆ ಮಾತಾಡ್ತಾ ಇದ್ದಾರೆ. ಯಾವ ವಿಷಯದ ಬಗ್ಗೆ ಮಗನ ಜೊತೆ ಮಾತಾಡ್ತಾ ಇದ್ದಾರೆ ಅಂದರೆ, ಈ ಪ್ರಪಂಚದಲ್ಲಿ ಹಲವಾರು ವಿಷಯಗಳು ಬದಲಾವಣೆಗೆ ಒಳಪಡ್ತಾ ಇದೆ. ಆ ಬದಲಾವಣೆಗಳು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ, ಈ ಸಂಸ್ಕೃತಿಯನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ, ಈ ಮಾಡರ್ನ್ ಕಲ್ಚರ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ತಂದೆ ಹೇಳ್ತಾ ಇದ್ದಾರೆ. that dissatisfaction he is sharing with his son. ಆ ಒಂದು ಅತೃಪ್ತಿಯನ್ನು ಮಗನ ಜೊತೆ ಹೇಳ್ಕೊಳ್ತಾ ಇದ್ದಾರೆ. We knew that Gabriel Okara was a famous Nigerian writer, poet and novelist. ನೈಜೀರಿಯಾಗೆ ಸಂಬಂಧಪಟ್ಟಂಥ ಒಬ್ಬ ರೈಟರ್ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಈ ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ದ ಸೊಸೈಟಿ, ದ ಪೀಪಲ್ ಇನ್ ದ ಸೊಸೈಟಿ ಹ್ಯಾಸ್ ಲಾಸ್ಟ್ ಇನ್ನೋಸೆನ್ಸ್, ಹ್ಯಾಸ್ ಲಾಸ್ಟ್ ಫೇತ್ಫುಲ್ನೆಸ್. ಜನರು ಏನಾಗಿದ್ದಾರೆ, ಆ ಮುಗ್ಧತೆಯನ್ನು, ನಂಬಿಕೆ, ವಿಶ್ವಾಸವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ. ಅವರು ಯಾವ ರೀತಿ ಆ್ಯಕ್ಟ್ ಮಾಡ್ತಿದ್ದಾರೆ, ಬಿಹೇವ್ ಮಾಡ್ತಾ ಇದ್ದಾರೆ ಅಂದರೆ, ಇಟ್ಸ್ ಟೋಟಲಿ ಇಂಡಿಫ್ರೆಂಟ್ ಟು ಈಚ್ ಅದರ್. ಇನ್ನೊಬ್ಬರಿಗೆ ಸಂಬಂಧನೇ ಇಲ್ಲ, ಮನುಷ್ಯ ಸಂಬಂಧಗಳೇ ಇಲ್ಲ, ಸತ್ತೋಗಿದೆ ಅನ್ನೋ ರೀತಿ ಸಮಾಜದಲ್ಲಿ ಬದುಕ್ತಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಪದ್ಯವನ್ನು ಆ್ಯಕ್ಚುಲಿ ದ ಪೋಯಮ್ ಇಸ್ ರಿಟನ್ ಇನ್ ದ ಬ್ಯಾಕ್ ಡ್ರಾಪ್ ಆಫ್ Nigeria's independence. Nigeria got independence from British Empire. ನಮ್ಮ ಭಾರತದ ಹಾಗೆ ನೈಜೀರಿಯಾ ಕೂಡ ಬ್ರಿಟಿಷ್ ಸಾಮ್ರಾಜ್ಯದ ತುಳಿತಕ್ಕೆ ಒಳಪಟ್ಟಿತ್ತು. ಆ ತುಳಿತದಿಂದ ಹೊರಗೆ ಬಂದು ಸ್ವಾತಂತ್ರ್ಯವನ್ನು ಪಡೆದ ನಂತರ ಈ ಪದ್ಯವನ್ನು ಬರೀತಿದ್ದಾರೆ. ನಾವು ನೋಡ್ತೀವಿ ಹೇಗೆ ವಿ ಕ್ಯಾನ್ ಸಿ ಇನ್ ಎವ್ರಿವೇರ್ ದ ಇನ್ಫ್ಲುಯೆನ್ಸ್ ಆಫ್ ಬ್ರಿಟಿಷರ್ಸ್, ಇನ್ಫ್ಲುಯೆನ್ಸ್ ಆಫ್ ವೆಸ್ಟರ್ನ್ ಕಲ್ಚರ್. ಈ ವೆಸ್ಟರ್ನ್ ಕಲ್ಚರ್ ಎಲ್ಲ ಕಡೆ ಇನ್ಫ್ಲುಯೆನ್ಸ್ ಮಾಡಿರೋದನ್ನು ನೋಡ್ತೀವಿ ಅಲ್ವಾ. ಹಾಗೆ ಇಲ್ಲಿ ತಂದೆ ವೆಸ್ಟರ್ನ್ ಕಲ್ಚರ್ ಇನ್ಫ್ಲುಯೆನ್ಸ್ ನೋಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಹಿ ಈಸ್ ಲುಕಿಂಗ್ ಅಟ್ ದ ಲೂಪ್ ಹೋಲ್ಸ್ ಆಫ್ ಮಾಡರ್ನ್ ಕಲ್ಚರ್. ಮತ್ತೆ ಯಾವುದನ್ನು ನೋಡ್ತಿದ್ದಾರೆ ಅಂದರೆ, ನಮ್ಮ ಮಾಡರ್ನ್ ಕಲ್ಚರ್ ಅಂತ ಏನು ಹೇಳ್ತೇವೆ, ಆಧುನಿಕ ಸಂಸ್ಕೃತಿ ಅಂತ, ಆ ಆಧುನಿಕ ಸಂಸ್ಕೃತಿಯಲ್ಲಿರುವಂತಹ ಒಂದು ಅವಗುಣಗಳನ್ನ ಅವರು ನೋಡ್ತಾ ಹೋಗ್ತಾರೆ. ಅದು ಅವ್ರಿಗೆ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದನ್ನು ಮಗನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಮಗನಿಗೆ ಏನೆಲ್ಲ ಹೇಳ್ತಾರೆ ಅಂದರೆ, ಇನ್ ದ ಇನಿಷಿಯಲ್ ಸ್ಟ್ಯಾನ್ಸಸ್ ಆಫ್ ದ ಪೋಯಮ್, ಫಾದರ್ ಟೆಲ್ಸ್ ಹಿಸ್ ಸನ್ ದ್ಯಾಟ್ once there was a time, he had seen that time when people used to laugh with their hearts and eyes. They had lot of faithfulness, innocence and friendly affection for each other. ಯಾವುದೋ ಒಂದು ಕಾಲ ಇತ್ತು, ಆ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಜನರು ಒಬ್ರು ನೋಡಿ ನಗ್ತಾ ಇದ್ರಂತೆ, ಖುಷಿಯಾಗಿ ಒಬ್ರನ್ನೊಬ್ರು ಮಾತಾಡಿಸ್ತಾ ಇದ್ರಂತೆ. ಆ ಮಾತುಕತೆಯಲ್ಲಿ, ಆ ನಗುವಿನಲ್ಲಿ ಒಂದು ಆತ್ಮೀಯತೆ, ಪ್ರೀತಿ, ಬಾಂಧವ್ಯ ಕಾಣಿಸ್ತಾ ಇತ್ತು. ಬಟ್ ನೌಎಡೇಸ್ ಪೀಪಲ್ ಲಾಫ್ ವಿತ್ ದೇರ್ ಟೀತ್. ಈಗ ಏನು ಮಾಡ್ತಾರೆ, ನಗು ಅಂದರೆ ಕೇವಲ ಹಲ್ಲು ತೋರಿಸೋದು ಅಂತ ಅಂದ್ಕೊಂಡು ಹಲ್ಲುಗಳನ್ನ ಮಾತ್ರ ತೋರಿಸ್ತಾರೆ. ಅಂದರೆ there is no any affection, there is no emotion connected with their laughing. ಅವ್ರ ನಗುವಲ್ಲಿ ಯಾವುದೇ ಒಂದು ಭಾವನೆ ಇಲ್ಲ ಅನ್ನೋದನ್ನು ಸ್ಪೀಕರ್ ತಂದೆ ಹೇಳ್ತಾ ಇದ್ದಾರೆ. ಮತ್ತೇನು ಹೇಳ್ತಾರೆ ಅಂದರೆ, ಈಗಿನ ಜನರ ಕಣ್ಣುಗಳನ್ನ ನೋಡಿದರೆ ಆ ಕಣ್ಣುಗಳಲ್ಲಿ ಯಾವುದೇ ಎಮೋಷನ್ಸ್ ಇರೋದಿಲ್ಲ, ಎಮೋಷನ್ಲೆಸ್ ಆಗಿರುತ್ತೆ ಅಂತ.
ಕಾರಣ ಏನು ಅಂದರೆ ಒಬ್ರಿಗೆ ಒಬ್ರಿಗಿರುವಂತಹ ಸಂಬಂಧ, ಬಾಂಧವ್ಯ, ಪ್ರೀತಿ, ಆತ್ಮೀಯತೆ ಯಾವುದೂ ಇಲ್ಲ. ಅದೆಲ್ಲ ಈಗ ಏನಾಗಿದೆ, ಬರೀ ಮಾತುಗಳಲ್ಲಿ ಅಥವಾ ಪದಗಳಲ್ಲಿ ಮಾತ್ರ ಅವೆಲ್ಲ ಇದೆ. ನಿಜವಾಗ್ಲೂ ಮನುಷ್ಯ ಸಂಬಂಧದಲ್ಲಿ ಅವೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೇನು ಹೇಳ್ತಾರೆ, ದಟ್ ಎಮೋಷನ್ಲೆಸ್, ದಟ್ indifferent eyes search every person, whether he is economically able, is he financially stable, is he good enough, well off ಅಂತ ಹೇಳ್ತೀವಲ್ವಾ, is he have good wealth, ಚೆನ್ನಾಗಿ ಸಂಪತ್ತೆಲ್ಲ ಇದೆಯಾ ಅನ್ನೋ ರೀತಿ ಆಲೋಚನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. And further tells that the people just follow some formality gestures like shaking hands and all. ಶೇಕಿಂಗ್ ಹ್ಯಾಂಡ್ಸ್ ಎಲ್ಲ ಏನಂತ ಯೂಸ್ ಮಾಡ್ತಾರೆ, ಫಾರ್ಮ್ಯಾಲಿಟಿ ಜೆಸ್ಚರ್ಸ್, ಕೇವಲ ನೇಮ್ ಸೇಕಾಗಿ ಈ ಶೇಕ್ ಹ್ಯಾಂಡ್ಗಳು ಉಳಿದಿದೆ. ಇನ್ ದ ಓಲ್ಡರ್ ಡೇಸ್, ಹಳೆ ಕಾಲದಲ್ಲಿ ಅಥವಾ ಹಿಂದಿನ ದಿನಗಳಲ್ಲಿ ಜನರು ಏನು ಮಾಡ್ತಾ ಇದ್ರು ಅಂದರೆ, ದೇ ಯೂಸ್ ಟು ಗಿವ್ ಶೇಕ್ ಹ್ಯಾಂಡ್ಸ್ ವಿತ್ ದ ಫ್ರಮ್ ದೇರ್ ಹಾರ್ಟ್ಸ್ ವಿತ್ ಲವ್. ಇಟ್ಸ್ ಅ ಕೈಂಡ್ ಆಫ್ ಏನು ಹೇಳಬೇಕು, ಪ್ರೀತಿಯ ಮತ್ತು ಸ್ನೇಹದ ಒಂದು ಜೆಸ್ಚರ್ ಆಗಿತ್ತು. ಈಗ ಅದೇನಾಗಿದೆ, ಜಸ್ಟ್ ನೇಮ್ ಸೇಕ್, ಸುಮ್ಮನೆ ಏನೋ ಫಾರ್ಮ್ಯಾಲಿಟಿಗೆ ಶೇಕ್ ಹ್ಯಾಂಡ್ ಮಾಡಬೇಕು ಮಾಡ್ತಾ ಇದ್ದಾರೆ. ದೇರ್ ಈಸ್ ನೋ ಎನಿ ಎಮೋಷನ್ ಕನೆಕ್ಟೆಡ್ ವಿತ್ ದಟ್ ಶೇಕ್ ಹ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಮತ್ತೇನು ಹೇಳ್ತಿದೆ, ವೆನ್ ದ ಪೀಪಲ್ ಆರ್ ಗಿವಿಂಗ್ ಶೇಕ್ ಹ್ಯಾಂಡ್ಸ್ ವಿತ್ ದೇರ್ ರೈಟ್ ಹ್ಯಾಂಡ್ಸ್ ಆ್ಯಂಡ್ ದೇರ್ ಲೆಫ್ಟ್ ಹ್ಯಾಂಡ್ಸ್ ಸರ್ಚ್ the empty pockets because the speaker is ವೆರಿ ಪುವರ್. ಆ ಕಾರಣಕ್ಕೆ ಅವ್ರ ಪಾಕೆಟ್ನ ಸರ್ಚ್ ಮಾಡ್ತಾರಂತೆ, ದುಡ್ಡಿದೆಯಾ, ನನಗೆ ಅವನಿಗೆ ಸರಿ ಹೊಂದುತ್ತಾ, ವೆದರ್ ಈಸ್ ಸೇಮ್ ಸೋಷಿಯಲ್ ಸ್ಟೇಟಸ್, ಫೈನಾನ್ಷಿಯಲ್ ಸ್ಟೇಟಸ್ ಹೇಗಿದೆ ಅಂತ. ಇಫ್ ಹಿ ಹ್ಯಾಸ್ ಫೈನಾನ್ಷಿಯಲ್ ಸ್ಟೇಟಸ್ ಸೇಮ್, ದೆನ್ ಹಿ ಕುಡ್ ಹ್ಯಾವ್ ಅ ಫ್ರೆಂಡ್ಶಿಪ್. ಆ ರೀತಿ ಆಲೋಚನೆ ಮಾಡ್ತಾರೆ ಜನರು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನೆಗೆ ಯಾರಾದರೂ ಬಂದಾಗ ಏನು ಹೇಳ್ತೇವೆ, ಫೀಲ್ ಅಟ್ ಹೋಮ್, ಕಮ್ ಎಗೇನ್ ಅಂತೆಲ್ಲ ಹೇಳ್ತೇವೆ ಅಲ್ವಾ. ಮತ್ತೆ ಬನ್ನಿ, ನಿಮ್ಮನೆ ಅಂತ ಅಂದ್ಕೊಳ್ಳಿ, ಹಾಗೆಲ್ಲ. ಇಫ್ ಯು ಸ್ಟಾರ್ಟ್ ಟು ಫೀಲ್ ಅಟ್ ಹೋಮ್, ಇಫ್ ಯು ಸ್ಟಾರ್ಟ್ ಟು ಕಮ್ ಎಗೇನ್ ಆ್ಯಂಡ್ ಎಗೇನ್, ಒನ್ಸ್ ಆರ್ ಟ್ವೈಸ್ ಇಟ್ಸ್ ಓಕೆ, ದೇ ಅಲೋ ಯು ಟು ಕಮ್ ಇನ್. ಇಫ್ ಯು ವಾಂಟ್ ಟು ಫೀಲ್ ಥ್ರೈಸ್, ಮೂರನೇ ಬಾರಿನೂ ನೀವು ಮನೆಗೆ ಹೋಗ್ತೀರಾ, ಮೂರನೇ ಬಾರಿನೂ ಅವ್ರನ್ನ ಮೀಟ್ ಮಾಡ್ತೀರಾ ಅಂದರೆ ವಾಟ್ ಡು ದೇ ಜಸ್ಟ್ ಶಟ್ ದೇ ಡೋರ್ಸ್, ಬಾಗಿಲು ಮುಚ್ಚಿಬಿಡ್ತಾರೆ ನಿಮಗೆ. ದೇ ಡೋಂಟ್ ಅಲೋ ಯು ಟು ಕಮ್ ಇನ್, ಒಳಗಡೆ ಬನ್ನಿ ಅಂತ ಕೂಡ ಕರೆಯೋದಿಲ್ಲ. ದ ಡೋರ್ಸ್ ವಿಲ್ ಬಿ ಶಟ್ ಫಾರ್ ಯು, ಆ ಬಾಗಿಲುಗಳೆಲ್ಲ ಮುಚ್ಚಿರುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ನಮ್ಮ ಸಮಾಜದಲ್ಲಿ ದಿನೇ ದಿನೇ ಕಳೆದೋಗ್ತಾ ಇರುವಂಥ ಆತ್ಮೀಯತೆ, ಸಂಬಂಧಗಳ ಆ ಒಂದು ಮೀನಿಂಗ್ಫುಲ್ನೆಸ್ ಅಂತ ಹೇಳ್ತೀವಲ್ವ, ಅರ್ಥವನ್ನು ಕಳ್ಕೊಳ್ತಾ ಇದೆ ಎಲ್ಲ ಸಂಬಂಧಗಳು ಅನ್ನೋದನ್ನು ನಮ್ಮ ಸ್ಪೀಕರ್ ಹೇಳ್ತಾ ಇದ್ದಾರೆ. In the initially the speaker, the father in the poem couldn't adjust with the changing times. ಬದಲಾಗ್ತಾ ಇರೋ ಸಮಯದ ಜೊತೆ ನಮ್ಮ ಫಾದರ್ಗೆ ಅಡ್ಜಸ್ಟ್ ಆಗೋಕ್ಕಾಗಲಿಲ್ಲ. ಅದು ನಿಧಾನವಾಗಿ ಏನು ಮಾಡ್ತಾ ಇದ್ದಾರೆ, ಅಡ್ಜಸ್ಟ್ ಆಗೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಿ ಸ್ಟಾರ್ಟ್ಸ್ ಟು ಲರ್ನ್ ದ ಬಿಹೇವಿಯರ್ ಎಟಿಕಿಟೀಸ್ ಆಫ್ ದ ಮಾಡರ್ನ್ ಕಲ್ಚರಲ್ಲಿರುವಂತಹ ಬಿಹೇವಿಯರ್ ಮ್ಯಾನರ್ಸ್ ಏನಿದೆ ಅದನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. ಈ ಹ್ಯಾಸ್ ಲರ್ನ್ ಮೆನಿ ಥಿಂಗ್ಸ್, ಹಲವಾರು ವಿಷಯಗಳನ್ನ ಕಲ್ತ್ಬಿಟ್ಟಿದ್ದಾರೆ. ಅದರಲ್ಲಿ ಒಂದು ಯಾವುದು ಅಂದರೆ, ಈ ಹ್ಯಾಸ್ ಲರ್ನ್ ಟು ವೇರ್ ಫೇಸಸ್. ನಾವು ಮುಖವಾಡಗಳನ್ನ ಹಾಕ್ಕೊಂಡು ಬದುಕ್ತೀವಿ ಅಲ್ವಾ, ಅಂಥ ಮುಖವಾಡಗಳನ್ನ ಹಾಕ್ಕೊಳ್ಳೋದನ್ನು ನಮ್ಮ ಸ್ಪೀಕರ್ ಕೂಡ ಕಲ್ತಿದ್ದಾರಂತೆ. ಹೇಗೆ ಹೇಳ್ತಾರೆ ನೋಡಿ, ಹೋಮ್ ಫೇಸ್, ಆಫೀಸ್ ಫೇಸ್, ಸ್ಟ್ರೀಟ್ ಫೇಸ್, ಹೋಸ್ಟ್ ಫೇಸ್, ಕಾಕ್ಟೇಲ್ ಫೇಸ್, ಹೀಗೆ ಹಲವಾರು ಮುಖವಾಡಗಳನ್ನ ನಾವು ಇಟ್ಕೊಂಡಿರ್ತೀವಿ. ಆ ಹಲವಾರು ಮುಖವಾಡಗಳನ್ನ ಏನು ಮಾಡ್ತೇವೆ, ಹಾಕ್ಕೊಂಡು ಜೀವನ ಮಾಡ್ತೇವೆ. ದೆರ್ ಈಸ್ ನೋ ಎಮೋಷನ್, ದೆರ್ ಈಸ್ ನೋ ಇನ್ನೋಸೆನ್ಸ್, ದೆರ್ ಈಸ್ ನೋ ಲವ್, ದೆರ್ ಈಸ್ ನೋ ಎನಿ ಎಮೋಷನ್ ಕನೆಕ್ಟೆಡ್ ವಿತ್ ದ ವರ್ಕ್ ವಿ ಡೂ. ನಾವೇನು ಕೆಲಸ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಬರ್ತೀವಿ, ಅಲ್ಲಿ ಮನಸ್ಪೂರ್ವಕವಾಗಿ ನಾವೇನನ್ನ ಮಾಡ್ತಿಲ್ಲ. ಜಸ್ಟ್ ಅ ಫಾರ್ಮ್ಯಾಲಿಟಿ ಸೇಕ್, ನೇಮ್ ಸೇಕ್ ವಿ ಆರ್ ಡೂಯಿಂಗ್ ಆಲ್ ದ ಥಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. And I have learned to laugh with only my teeth and shake hands without my heart. The father started to do the same thing as the people do in the society. ಜನರು ಹೇಗೆ ಮಾಡ್ತಿದ್ದಾರೆ ಹಾಗೆ ತಂದೆ ಕೂಡ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಏನು ಮಾಡ್ತಿದ್ದಾರೆ, he has learned to laugh with
just showing teeth, just teeth. There is no connection of emotion in the smile. ಅವ್ರು ಕೊಡುವ ನಗುವಲ್ಲಿ ತೋರಿಸುವ ನಗುವಲ್ಲಿ ಯಾವುದೇ ಭಾವನೆ ಅಥವಾ ಒಂದು ಸಂಬಂಧದ ಆ ಒಂದು ಏನು ಹೇಳ್ತೇವೆ ಸ್ವಾರಸ್ಯ ಏನೂ ಇಲ್ಲ. ದೇ ಜಸ್ಟ್ ಲಾಫ್ ವಿತ್ ದೇರ್ ಟೀತ್. ಬರೀ ಹಲ್ಲುಗಳನ್ನ ತೋರಿಸ್ಕೊಂಡು ನಗೋದನ್ನ ಕಲ್ತಿದ್ದಾರೆ. ಆ್ಯಂಡ್ ಹಿ ಆಲ್ಸೋ ಡಸ್ ಶೇಕ್ ಹ್ಯಾಂಡ್ ವಿತೌಟ್ ಹ್ಯಾವಿಂಗ್ ಎನಿ ಎಮೋಷನ್ ಅಟ್ ಹಾರ್ಟ್. ದೇರ್ ಈಸ್ ನೋ ಕನೆಕ್ಷನ್ ವಿತ್ ದ ಶೇಕ್ ಹ್ಯಾಂಡ್ ಆ್ಯಂಡ್ ದ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಐ ಹ್ಯಾವ್ ಆಲ್ಸೋ ಲರ್ನ್ ಟು ಸೇ ಗುಡ್ ಬೈ. ಗುಡ್ ಬೈ ಅಂದರೆ ಇಂಗ್ಲೀಷಲ್ಲಿ ಒಳ್ಳೆಯದಾಗಲಿ, ಹೋಗಿ ಬನ್ನಿ ಅಂತ ಹೇಳ್ತೀವಿ ಅಲ್ವಾ. ವೆನೆವರ್ ವಿ ಸೇ ಗುಡ್ ಬೈ ವಿ ಹ್ಯಾವ್ ಸಮ್ ಎಮೋಷನ್ ಕನೆಕ್ಟೆಡ್ ವಿತ್ ಇಟ್. ವಿ ಹ್ಯಾವ್ ಅ ಗುಡ್ ವಿಶಸ್ ವಿತ್ ಅವರ್ ಗುಡ್ ಬೈ. ಗುಡ್ ಬೈ ಬಾಯ್ ಅಂತ ಹೇಳಿದಾಗ ಒಳ್ಳೆಯದಾಗಲಿ ಮತ್ತೆ ಭೇಟಿ ಆಗೋಣ ಅನ್ನೋ ಎಲ್ಲ ಆಲೋಚನೆಗಳನ್ನ ಎಲ್ಲ ಕಲ್ಪನೆಗಳನ್ನ ಇಟ್ಕೊಂಡು ನಾವು ಹೇಳ್ತೇವೆ ಅಲ್ವಾ. ಹೋಗ್ಬಿಟ್ಟು ಬನ್ನಿ, ಹೋಗಿ ಬರ್ತೇವೆ ಅಂತ ಹೀಗೆಲ್ಲ. ಆದರೆ ಈಗ ಏನಾಗಿದೆ, ಐ ವಾಂಟ್ ಟು ಸೇ, ಯಾರೋ ಮನೆಗೆ ಬಂದಿದ್ದಾರೆ, ಅವ್ರಂದರೆ ಏನು ಇಷ್ಟ ಇಲ್ಲ, ನನಗೇನು ಮನಸ್ಸಲ್ಲಿದೆ ಮತ್ತೆ ಬರೋದೇ ಬೇಡ ಅಂತಿರುತ್ತೆ. ಆದರೂ ಹೇಗೆ ಹೇಳ್ತೇವೆ, ಒಳ್ಳೆಯದಾಗಲಿ ಒಳ್ಳೆಯದಾಗಲಿ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀವಿ ಅಲ್ವಾ. ವಿ ವಾಂಟ್ ಟು ಸೇ ಗುಡ್ ರಿಡನ್ಸ್. ನೀವು ಬರೋದೇ ಬೇಡ, ಯಾಕೆ ಬರ್ತೀರಾ ಅನ್ನೋಷ್ಟು ಕೋಪ ಮನಸ್ಸಲ್ಲಿದೆ. ಆದರೂ ಹೊರಗಡೆ ಏನು ತೋರಿಸ್ಕೊಳ್ತಾ ಇದ್ದರೆ, ದ ಪೀಪಲ್ ಹೂ ಸೇ ಗುಡ್ ಬೈ ವೆನ್ ದೇ ರಿಯಲಿ ವಾಂಟ್ ಟು ಸೇ ಗುಡ್ ರಿಡನ್ಸ್, ದೇ ಜಸ್ಟ್ ಟು ಶೋ ಅದರ್ಸ್ ದಟ್ ದೇ ಆರ್ ವೆರಿ ಗುಡ್. ನಾವು ತುಂಬ ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋದಕ್ಕೆ ಒಳ್ಳೆಯದಾಗಲಿ, ಹೋಗಿ ಬನ್ನಿ ಅಂತ ಹೇಳ್ತಿದ್ದೇವೆ. ಯಾಕೆ ಬರಬೇಡಿ, ನೀವು ಯಾಕೆ ಬರ್ತೀರಾ ಅಂತ ಹೇಳಿದ್ರೆ ಏನಾಗುತ್ತೆ, ನಾವು ಕೆಟ್ಟವರಾಗ್ತೀವಿ ಅಲ್ವಾ ಸಮಾಜದ ಮುಂದೆ. ಆ ರೀತಿ ಸಮಾಜದ ಮುಂದೆ ಕೆಟ್ಟವರಾಗುವ ಅವಶ್ಯಕತೆ ಅಥವಾ ಇಷ್ಟ ನಮಗಿಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ, ವಿ ಸ್ಟಾರ್ಟ್ ಟು ಲಿವ್ ವಿತ್ ಅ ಮಾಸ್ಕ್ ಆನ್ ಅವರ್ ಫೇಸ್. ಒಂದು ಮುಖವಾಡ ಹಾಕ್ಕೊಂಡು ಬದುಕೋದಿಕ್ಕೆ ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಟು ಸೇ, ಹಿ ವಾಂಟ್ಸ್ ಟು ಸೇ ಗ್ಲಾಡ್ ಟು ಮೀಟ್ ಯು ವಿತೌಟ್ ಬೀಯಿಂಗ್ ಗ್ಲಾಡ್. ಯಾರನ್ನಾದ್ರೂ ಭೇಟಿ ಆದಾಗ ನಮಗೆ ಅವ್ರನ್ನ ಭೇಟಿ ಆಗುವ ಇಷ್ಟ ಇರೋದಿಲ್ಲ. ಆದರೂ ಕೂಡ ಏನು ಹೇಳ್ತೇವೆ, ಐ ಆಮ್ ವೆರಿ ಹ್ಯಾಪಿ ಟು ಮೀಟ್ ಯು, ನಿಮ್ಮನ್ನು ನೋಡಿ, ನಿಮ್ಮನ್ನು ಭೇಟಿಯಾಗಿ ತುಂಬ ಖುಷಿ ಆಯಿತು ಅಂತ ಹೇಳ್ತೇವಂತೆ. ಆ್ಯಂಡ್ ಟು ಸೇ ಇಟ್ ಹ್ಯಾಸ್ ಬೀನ್ ನೈಸ್ ಟಾಕಿಂಗ್ ಟು ಯು. ಯಾರ ಜೊತೆ ನಾವು ಮಾತಾಡ್ತಾ ಇರ್ತೇವೆ, ಅವ್ರು ತಮ್ಮ ಬಗ್ಗೆನೇ ಹೇಳ್ಕೊಳ್ತಾ ಇರ್ತಾರೆ. ನಮ್ಮ ಕಷ್ಟ ಸುಖ ಏನು ಕೇಳೋದಿಲ್ಲ, ನಿಮ್ದೇನು ಕತೆ ಅಂತ ಕೇಳೋದಿಲ್ಲ. ಈಗ ನಮ್ಮಲ್ಲಿ ಗಾದೆ ಇದಲ್ಲ, ಸುಂಕದವ್ರ ಮುಂದೆ ಸುಖ ದುಃಖ ಹೇಳ್ಕೊಂಡು ಹಾಗೆ ಅಂತ, ಹಾಗೇನೋ ಆಗಿರುತ್ತೆ. ಅವಾಗ ನಮ್ಗೇನು ಅನಿಸುತ್ತೆ, ತುಂಬ ಖುಷಿಯಾಗಿರುತ್ತೆ ಅವ್ರ ಜೊತೆ ಮಾತಾಡಿ. ಇಲ್ಲ, ವಿ ಜಸ್ಟ್ ವಾಂಟ್ ಟು ಸೇ ಇಟ್ಸ್ ರಿಯಲಿ ಬ್ಯಾಡ್ ಟು ಸ್ಪೀಕ್ ವಿತ್ ಯು. ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಆಗಲಿಲ್ಲ, ನೀವು ಏನು ನೆಟ್ಟಿಗೆ ಮಾತಾಡಲಿಲ್ಲ ಅಂತ ಬೈಬೇಕು ಅಂತಿರುತ್ತೆ ಮನಸ್ಸಲ್ಲಿ. ಆದರೂ ಏನು ಹೇಳ್ತೇವೆ, ಇಟ್ ಹ್ಯಾಸ್ ಬೀನ್ ವೆರಿ ನೈಸ್ ಟು ಟಾಕಿಂಗ್ ಟು ಯು, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಅಂತ ಹೇಳ್ತೇವೆ. ಅಂದರೆ ವಿ ಹ್ಯಾವ್ ಸಮ್ ಅದರ್ ಎಮೋಷನ್ಸ್ ಇನ್ ಅವರ್ ಹಾರ್ಟ್ ಆ್ಯಂಡ್ ವಿ ಶೋ ಸಮಥಿಂಗ್ ಎಲ್ಸ್. ವಿ ಸ್ಟಾರ್ಟ್ ಟು ಲಿವ್ ಟೂ ಲೈಫ್ಸ್. ಒಂದು ರೀತಿ ಎರಡು ಜೀವನವನ್ನು ಮಾಡ್ದಂಗೆ, ಮನಸ್ಸಲ್ಲೇ ಒಂದು, ಹೊರಗಡೆನೇ ಒಂದು ಅಂತ ಹೇಳ್ತಾ ಇದ್ದಾರೆ. ಬಟ್ ಬಿಲೀವ್ ಮೀ ಸನ್, ಐ ವಾಂಟ್ ಟು ಬಿ ವಾಟ್ ಐ ಯೂಸ್ ಟು ಬಿ ವೆನ್ ಐ ವಾಸ್ ಲೈಕ್ ಯು. ಯು ಹ್ಯಾವ್ ಟು ಬಿಲೀವ್ ಮೀ, ನನ್ನನ್ನು ನಂಬಲೇಬೇಕು. ಯಾಕೆ? ಐ ವಾಂಟ್ ಟು ಬಿ ಲೈಕ್ ಯು. ಐ ವಾಂಟ್ ಟು ಬಿ ದ ವೇ ಐ ವಾಸ್ ಯೂಸ್ ಟು ಬಿ ವೆನ್ ಐ ವಾಸ್ ಲೈಕ್ ಯು. ನಿನ್ನ ಹಾಗೆ ಇದ್ದಾಗ ಒಂದು ಚಿಕ್ಕ ಮಗು ಹೇಗಿರುತ್ತೆ ಆ ರೀತಿ, ನಿನ್ನ ಚಿಕ್ಕ ಹುಡುಗನಾಗಿದೆಯಲ್ವಾ, ಈ ರೀತಿ ನಾನು ಬದುಕಬೇಕು ಅಂತ ಇಷ್ಟಪಡ್ತಿದ್ದೀನಿ. ಲುಕ್ ಎಟ್ ದ ಪಿಕ್ಚರ್, ಯು ಕ್ಯಾನ್ ಸಿ ವೆನ್ ಅನ್ ಎಲ್ಡರ್ಲಿ ಪರ್ಸನ್, ಅನ್ ಅಡಲ್ಟ್ ಲುಕಿಂಗ್ ಇನ್ ಟು ದ ರಿಫ್ಲೆಕ್ಷನ್ ಇನ್ ದ ವಾಟರ್, ಹಿ ವಾಂಟ್ಸ್ ಟು ರಿಫ್ಲೆಕ್ಟ್ ಆಸ್ ಅ ಚೈಲ್ಡ್. ಏನು ತೋರಿಸ್ತಾ ಇದೆ ಅಂದರೆ, ಇಲ್ಲಿ ತಂದೆ, ಪದ್ಯದಲ್ಲಿ ತಂದೆ ಒಬ್ಬ ಮಗು ಹೇಗೆ ಇನೋಸೆಂಟ್ ಆಗಿರುತ್ತೆ, ಈ ಪ್ರಪಂಚದ ಯಾವ ಕಲ್ಮಶಗಳು ಗೊತ್ತಿರೋದಿಲ್ಲ, ತುಂಬ ಪ್ರೀತಿ ಆತ್ಮೀಯತೆ, ಎಲ್ಲರ ಬಗ್ಗೆ ಒಳ್ಳೆಯದನ್ನೇ ಆಲೋಚನೆ ಮಾಡುವಂಥ, ಎಲ್ಲರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋವಂಥ ಒಂದು ಮುಗ್ಧತೆ ಇರುತ್ತಲ್ವ, ಅಂಥ ಮುಗ್ಧತೆಯನ್ನು, ಅಂಥ ಇನೋಸೆನ್ಸ್ನ, ಅಂಥ ಒಂದು ಸಿನ್ಸಿಯಾರಿಟಿನ ದ ಫಾದರ್ ವಾಂಟ್ಸ್ ಟು ಲರ್ನ್. ತಂದೆ ಅದನ್ನು ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. I want to unlearn all these muting things. Our father, the father in the poem, in the initial stages, he is very unhappy with the changing times. ಬದಲಾಗ್ತಾ ಇರೋ ಸಮಯವನ್ನೆಲ್ಲ ನೋಡಿ ತಂದೆಗೆ ಇಷ್ಟ ಇಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ, ಏನಾದರೂ ಮಾಡಿ ಇದನ್ನೆಲ್ಲ ನಾನು ಇಷ್ಟಪಡ್ತಾ ಇಲ್ಲ, ಏನಾದರೂ ಮಾಡಿ ಹೆಂಗೆ ಮಾಡೋದು ಅಂತ ಆಲೋಚನೆ ಮಾಡ್ತಿದ್ದಾರೆ. ಆದರೆ ನಿಧಾನವಾಗಿ ಸಮಾಜ ಇನ್ಫ್ಲುಯೆನ್ಸ್ ಮಾಡುತ್ತೆ ಅವರನ್ನು ಕೂಡ. ಅವ್ರೇನು ಮಾಡ್ತಾರೆ,
He starts to learn all the things. He has learnt many things. He has learnt shaking hands without heart, smiling without any emotion attached to it. Just showing teeth, he start to laugh with his teeth out. ಹಲ್ ಬಿಟ್ಕೊಂಡು ನಗೋದನ್ನ ಕೂಡ ಕಲ್ತಿದ್ದಾರೆ. ದೇರ್ ಇಸ್ ನೋ ಎಮೋಷನ್ ಅಟ್ ಆಲ್. ಮತ್ತೇನು ಕಲ್ತಿದ್ದಾರೆ? ಹಿ ಸ್ಟಾರ್ಟ್ಸ್ ಟು ಲರ್ನ್ ವೇರ್ ಡಿಫ್ರೆಂಟ್ ಫೇಸಸ್ ವಿತ್ ಕನ್ಫರ್ಮಿಂಗ್ ಸ್ಮೈಲ್ಸ್ ಆನ್ ಇಟ್. ಎಲ್ಲ ಒಂದೊಂದು ಮುಖವಾಡವನ್ನು ಹಾಕ್ಕೊಳ್ಳೋದಕ್ಕೆ ಎಲ್ಲ ಮುಖವಾಡದ ಮೇಲೆ ಏನಿದೆ, ಒಂದು ಕನ್ಫರ್ಮ್ ಆಗಿರೋಂಥ ಸ್ಮೈಲ್ ಇದೆ. ಯಾವುದೇ ಸಂದರ್ಭದಲ್ಲಿ ಏನೇ ಇರಲಿ ಮುಖದ ಮೇಲೆ ಒಂದು ನಗು ಇರುತ್ತಂತೆ. ಅಂಥ ಒಂದು ವಿಷಯವನ್ನು ನಾನು ಕಲ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅಲ್ವಾ. ಈ ಎಲ್ಲದನ್ನ ಅವ್ರು ಏನಂತ ಹೇಳ್ತಿದ್ದಾರೆ? ಮ್ಯೂಟಿಂಗ್ ಅಂದರೆ the formality or polite behavior we learn from the new culture. We learn from the modern culture. It always mute us. ನಮ್ಮನ್ನು ಮ್ಯೂಟ್ ಮಾಡಿಬಿಡುತ್ತೆ, ಸೈಲೆಂಟ್ ಮಾಡಿಬಿಡುತ್ತೆ. ಯಾವ ರೀತಿ? we couldn't express our real emotions. We couldn't express our real feelings to ದ ಸೊಸೈಟಿ. ನಮ್ಮ ಸಮಾಜಕ್ಕೆ ನನ್ನಲ್ಲಿ ಏನು ನಿಜವಾದ ಭಾವನೆ ಇದೆ ಅದನ್ನು ತೋರಿಸೋಕ್ಕೆ ಸಾಧ್ಯನೇ ಆಗ್ತಿಲ್ಲ. ಎಲ್ಲ ಏನು ಮಾಡುತ್ತೆ? ಸೈಲೆಂಟ್ ಮಾಡಿಬಿಡುತ್ತೆ. ದ್ಯಾಟ್ಸ್ ವೈ ಹಿ ವಾಂಟ್ಸ್ ಟು ಅನ್ಲರ್ನ್ ಆಲ್ ದೀಸ್ ಮ್ಯೂಟಿಂಗ್ ಥಿಂಗ್ಸ್. ಇದು ಯಾವುದ್ಯಾವುದು ನನ್ನನ್ನು ಸೈಲೆಂಟ್ ಮಾಡ್ತಾ ಇದೆ ಅಂತಹ ಎಲ್ಲ ವಿಷಯಗಳನ್ನ ನಾನು ಏನು ಮಾಡಬೇಕು? ಅನ್ಲರ್ನ್ ಮಾಡಬೇಕು, ಬಿಟ್ಬಿಡಬೇಕು. ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದಮ್ ಅಂತ ಹೇಳ್ತಿದ್ದಾರೆ. ಯಾಕೆ? Most of all, I want to relearn how to laugh. For my laugh in the mirror shows only my teeth like a snake's bare fangs. ಯಾಕೆ ಅವರು ಮತ್ತೆ ರೀಲರ್ನ್ ಮಾಡಬೇಕು, ಹೊಸದಾಗಿ ನಾನು ಕಲಿಬೇಕು ಅಂತ ಹೇಳ್ತಿದ್ದಾರೆ ಅಂದರೆ, whenever he looks himself in the mirror and laughs without any emotion with just teeth. ಯಾವ ಭಾವನೆ ಇಲ್ಲದೆ ಬರೀ ಹಲ್ಲುಗಳಿಂದ ನಕ್ಕಾಗ ಅವರ ರಿಫ್ಲೆಕ್ಷನ್ ಇನ್ ದ ಮಿರರ್, ಕನ್ನಡಿಯಲ್ಲಿ ಅವರ ಪ್ರತಿಬಿಂಬ ಕಾಣುತ್ತೆ ಅಲ್ವಾ, ಆ ಪ್ರತಿಬಿಂಬ ಹೇಗೆ ಕಾಣಿಸ್ತಾ ಇದೆ? ದಟ್ ಸ್ಮೈಲ್, ದ ಟೀತ್ ಇನ್ ಹಿಮ್ ಲುಕ್ಸ್ ಲೈಕ್ ಅ ಸ್ನೇಕ್ಸ್ ಬೇರ್ ಫ್ಯಾಂಗ್ಸ್. ಹಾವಿನ ಕೋರೆ ಹಲ್ಲುಗಳು, ಹಾವಿನ ಹಲ್ಲಿರುತ್ತೆ ಅಲ್ವಾ, ಯಾವುದು ವೆನಾಮಸ್ ಆಗಿರೋಂಥ ಪಾಯ್ಸನ್ನ ಇಟ್ಕೊಂಡಿರುತ್ತೆ, ಅಂಥ ಹಲ್ಲುಗಳ ಥರ ಕಾಣಿಸ್ತಿದೆ ಅಂತೆ. ಅಂದರೆ there is no any truthfulness in my laugh. ನಾನು ನಕ್ಕಾಗ ನನ್ನ ನಗುವಲ್ಲಿ ನಿಜ ಇಲ್ಲ, ನೈಜತೆ ಇಲ್ಲ, ಅದು ಅಷ್ಟು ಕೆಟ್ಟದಾಗಿ ಕಾಣಿಸ್ತಿದೆ. ಅಂದರೆ ಮನಸ್ಸಲ್ಲಿ ನಾವೇನೇನೋ ಕೆಟ್ಟ ಭಾವನೆಗಳನ್ನ ಇಟ್ಕೊಂಡು ಮೇಲೆ ನಗು ತರಿಸ್ಕೊಂಡ್ರೆ ಏನಾಗುತ್ತೆ? ಇಟ್ಸ್ ನಥಿಂಗ್ ಟು ಡೂ ವಿತ್ ಎನಿ ಎಮೋಷನ್ಸ್, ಎನಿ ಸಿನ್ಸಿಯಾರಿಟಿ, ಯಾವುದೂ ಇಲ್ಲ. ಅಂಥದ್ದನ್ನು ನೋಡಿ ಮಾಡಿ ನನಗೇನಾಗಿದೆ? ನಾನು ಹೇಗೆ ಕಾಣಿಸ್ತೀನಿ? ಬರೀ ಹಲ್ಲಿನಿಂದ ನಕ್ಕಾಗ ಹಾವಿನ ಆ ವಿಷಪೂರಿತ ಕೋರೆ ಹಲ್ಲುಗಳ ಥರ ಕಾಣುತ್ತೆ ನನ್ನ ಹಲ್ಲು ಅಂತ ಹೇಳ್ತಾ ಇದ್ದಾರೆ. ಸೊ ಶೋ ಮಿ ಸನ್ ಹೌ ಟು ಲಾಫ್. ಶೋ ಮಿ ಹೌ ಐ ಯೂಸ್ ಟು ಲಾಫ್ ಆ್ಯಂಡ್ ಸ್ಮೈಲ್ ಒನ್ಸ್ ಅಪಾನ್ ಎ ಟೈಮ್ ವೆನ್ ಐ ವಾಸ್ ಲೈಕ್ ಯು. ಈಗ ತಂದೆ ಕೇಳ್ತಾ ಇದ್ದಾರೆ ಮಗನಿಗೆ. ಸ್ಮಾಲ್ ಕಿಡ್ ಲಾಫ್ಸ್ ಫ್ರಮ್ ಇಟ್ಸ್ ಹಾರ್ಟ್. ಆ ಚಿಕ್ಕ ಮಗು ಏನು ಮಾಡುತ್ತೆ? ನಕ್ಕಾಗ ತನ್ನ ಹೃದಯದಿಂದ ನಗುತ್ತೆ. ನೀವು ಮಕ್ಕಳನ್ನ ನೋಡಿ, ಚಿಕ್ಕ ಮಕ್ಕಳನ್ನ ನೋಡಿ, ಎಷ್ಟು ಮುಗ್ಧತೆ ಇರುತ್ತೆ, ಎಷ್ಟು ಒಂದು ಕಲ್ಮಶ ಇಲ್ಲದೆ ಇರೋಂತಹ ಪ್ಯೂರ್ ಆಗಿರೋಂಥ ಲಾಫ್ಟರ್, ಪ್ಯೂರ್ ಆಗಿರೋಂಥ ಸ್ಮೈಲ್, ಪ್ಯೂರ್ ಆಗಿರೋಂಥ ಒಂದು ಏನು ಎಮೋಷನ್ಸ್ ರಿಫ್ಲೆಕ್ಟ್ಸ್ ಇನ್ ದೇರ್ ಐಸ್. ಆ ಕಣ್ಣಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಲ್ವಾ, ಆ ಮಿಂಚು ಕಾಣುತ್ತೆ ಅಲ್ವಾ, ಆ ಸ್ಪಾರ್ಕಲ್ ಕಾಣುತ್ತೆ ಅಲ್ವಾ, ಅದನ್ನ ನೋಡಿದಾಗ ಎಲ್ಲರಿಗೂ ಏನು ಅನಿಸುತ್ತೆ? ವಿ ಹ್ಯಾವ್ ಟು ಲರ್ನ್ ಇಟ್ ಅಂತ ಅನಿಸುತ್ತೆ ಅಲ್ವಾ. ಹಿಯರ್ ದ ಫಾದರ್, ದ ಸ್ಪೀಕರ್ ಇನ್ ದ ಪೋಯಮ್ wants to learn that innocence, wants to learn that sincerity, wants to learn that purity in the heart. ಆ ಹೃದಯ ಶುದ್ಧತೆ ಅಥವಾ ಹೃದಯ ಸೌಂದರ್ಯ ಅಂತ ಹೇಳ್ತಾರಲ್ವ, ಅದನ್ನು ಕಲಿಬೇಕು ನಾನು ಅಂತ ತಂದೆ ಇಲ್ಲಿ ಮಗನಿಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ಏನು ಹೇಳ್ತಿದ್ದಾರೆ? ಒನ್ಸ್ ಅಪಾನ್ ಎ ಟೈಮ್ ಐ ವಾಸ್ ಲೈಕ್ ಯು, ವೆನ್ ಐ ವಾಸ್ ಅ ಲಿಟ್ಲ್ ಚೈಲ್ಡ್ ಲೈಕ್ ಯು, ಐ ವಾಸ್ ಲೈಕ್ ಯು ಅಂತ ಹೇಳ್ತಿದ್ದಾರೆ. ಒಂದಾನೊಂದು ಕಾಲದಲ್ಲಿ ನಾನು ಕೂಡ ನಿನ್ನ ಹಾಗೆ ಇದ್ದೆ. ವೆನ್ ಐ ಹ್ಯಾಡ್ ಲಾಟ್ ಆಫ್ ಇನ್ನೋಸೆನ್ಸ್, ಲಾಟ್ ಆಫ್ ಪ್ಯೂರಿಟಿ ಇನ್ ಮೈ ಹಾರ್ಟ್. ನನ್ನಲ್ಲಿ ತುಂಬ ಮುಗ್ಧತೆ, ತುಂಬ ಸ್ವಚ್ಛತೆ ಎಲ್ಲ ಇತ್ತು. ಅದನ್ನು ನಾನು ಮತ್ತೆ ಕಲಿಬೇಕು ಅಂತ ಮಗನಿಗೆ ಕೇಳ್ಕೊಳ್ತಾ ಇದ್ದಾರೆ. ಐ ವಿಲ್ ಸ್ಟಾಪ್ ಹಿಯರ್. ಪ್ಲೀಸ್ ವಾಚ್ ದ ವಿಡಿಯೋ and try to understand the poem. Thank you.